ಹಂಗೆ ಬೈಯೋದನ್ನ ನೆನ್ಪಿಟ್ಕೊಂಡು ಎಂಥ ಕರ್ಮವನ ನಿಮ್ದು ಅಂದ್ಕೊಂಡು ಗ್ಯಾರಂಟಿ ಬೈತಾರೆ ಕಾಣಿಬೇಕು. ಹಾಯ್ ನಮಸ್ಕಾರ, ಮನೋಡಿಗೆ ಸ್ವಾಗತ. ಇವತ್ತು ದೋಣಿ ರಿಪೇರಿ ಮಾಡು ಬಂದೆ. ಆ ದೋಣಿದು ಅಲ್ಲ ತೋರಿಸ್ತೆ ಕಾಣಿ. ಫಸ್ಟ್ ಅದು ಯಾವುದೋ ಕೋಲ್ ಮೇಲೆ ಹೋಯ್ತೇನೋ, ಅದು ಇಡೀ ದೋಣಿ ಕಟ್ಟಾಯ್ತು ಮರ ಅಂತಿದ್ರಪ್ಪ. ಕಾಮ ನಂಗೂ ಸರಿ ಗೊತ್ತಿಲ್ಲ. ಅಲ್ಲೋ ಈ ಕಾಮ ಅಂತ ಅಂತಿದ್ದಪ್ಪ, ದೋಣಿ ಎಲ್ಲ ಹೋಯ್ತು ಮರ ಅಂತೀನಿ. ಫಸ್ಟ್ ಕೊಡೋತಿಗೆ ಅದೇ ಅಂತ ಹೇಳಲಿಲ್ಲ. ಆಯಿತು ಕೊಡ್ಚ ಮೇಲೆ ಕೊಡ್ಚಿ फर्स्ट एक में अडगाने हाक लगी बाहेर त्यांना अडगायला भीतर त्यांना काही आपडून दे ಇದು ಕೊಲ್ ಮೇಲೆ ಹೋಗ್ತೀವಿ ನಾವು ಅಡ್ಡೆ ಎಲ್ಲ ಓದಿ ನೀರು ಬರ್ತೀವಿ त्याका गोरू चालते जाते त्या कळचून घ्या ना ते जे ग्लास फायबर करता कात फायबर किल्ली जाते याची फायबर ಅದು ಸಾಮ ಎದ್ದು ಬಂದ ಅದು ಸಾಮ ಎದ್ದು ಬಂತ ते येत बंद या कट झाला नाही ಸಾಮ ಹೋಗಣಿತ ಹಿಂದೆ दांडी एकू सोमन आ रे दांड त्या पाईपा भीतर गेला पाईप काढतात ಹೋಗಿ आने दांडाची येऊ ना ಇದ್ದದ್ದು ಹೆಂಗು ಅದು ಕೆಳಗೆ ಅದು ಅದು ಅವರಿಗೂ ಕರೆಕ್ಟ್ ಇಲ್ಲಿ ಗಾಡಿ बरं ಗೊತ್ತಾ ಇಲ್ಲಿ ಈಗ ತೋರ್ತ ಕಾಣೋದಿಗೆ ಫೈಬರ್ ಮಾಡೋದು ಹೇಳಿರೋದು ಅವ್ರಿಗೆ. ಅದು ಫೈಬರ್ ಇದ್ದಿತ್ತು ಅದಕ್ಕೆ ಎಷ್ಟು ಒಂದು फायबर हंगे ಅಡಿಗೆ ಅವ್ರಿಗೆ ಗೊತ್ತಿತ್ತ ಅಲ್ಲ ಅವರ ಫೈಬರ್ ಮಾಡೋರೆ ಇವ್ರೆ ಇದು ದೋಣಿ ಬೇಗ ಮಾರಿ ಅಂತ ಹೇಳಿರಿ. ಇದು ಜಸ್ಟ್ ಒಂದು ರಿಪೇರಿಗೆ ಹೋದಪ್ಪ. ಇದು ರಿಪೇರಿ ಮಾಡೋಕೆ ರೆಡಿ ಆದ್ದಲ್ಲ ನಾವು. ಹಾಂ ಅವಧಿ ಫುಲ್ ಐತಾ? ಅದೇ ಅದು ಪ್ಯಾಚ್ ಕೊಟ್ಟದಿ ಅದು ನಾವು ಕಾಮತಿ ಮರ ಇದು ಪ್ಯಾಚ್ ಕೊಟ್ಟದ್ದು ಇಲ್ಲಿಂದ ಇದು ಕಣ ಇದು ಸಮ ಹೊಟ್ಟೆ ಪ್ಯಾಚ್ ಅಲ್ಲಿ ತಂದು ಕೊಟ್ಟಿದಾಗ ದೋಣಿ ಮಾತ್ರ ಪ್ಯಾಚ್ ಕೊಟ್ಟ ಒಬ್ರೊಬ್ರು ಆತಿದ್ರ ಅಂದಲ್ಲ ವೈಕತೆ ಎಲ್ಲ ಕಾಲ್ ಮೇಲೆ ಐಸು ಕಾಲ್ ಮೇಲೆ ಸಾಮ ಬಿತ್ತಾನ ಇದೆಲ್ಲ ಯಾಂತದ್ದು ಇಲ್ಲ ಕಡೆ. ಅದಕ್ಕೆ ದೋಣಿಗೆ ನೀರು ಬತ್ತ ಹೇಳ್ತಿದ್ದಾರೆ. ನಾವೆಲ್ಲ ಸಣ್ಣ ಎಲ್ಲ ಒಟ್ಟಿ ಐತೀನೋ ಅಂದ್ಕೊಂಡು ನಾವೆಲ್ಲ ಬೋದಿ ಹುಡುಕಿದ್ ಮತ್ತೆ ಅದೇನು ಸಿಕ್ಲಿಲ್ಲ. ಮತ್ತೆ ಇದು ಡೂಮ್ ಇರ್ತೀವಿ ಕೂಕಮ್ ಡೂಮ್ ಅದು ಫುಲ್ ತೆಗ್ದು ವಾಪಸ್ ದಪ್ಪ ಮೇಟ್ ಹಾಕಿ ಮತ್ತು ಗೋಡ್ದು ಹಾಕಿ ಅರ್ಗಿಂದ ಫುಲ್ ಕೊಟ್ಟಿದ್ದಾನೆ. ಇದು ಅರ್ಗಿಂದ ಫುಲ್ ಪ್ಯಾಚ್ ಕೊಟ್ಟಿದ್ದಾವೆ. ಅದೇ ಅರ್ಗಿಂದ ಅದು ಕಾಮು ಕಾಣ ಅದ್ರ ಒಟ್ಟಿಗೆ ಇದ್ದಂಗೆ ಇತ್ತು ಕಣಿ. ಇದು ಒಚ್ಚಿ ಬತ್ ಕಣಿ ಫುಲ್ ಪ್ಯಾಚ್ ಕೊಟ್ಟದ್ದು ಇದಲ್ಲ ಇಲ್ಲಿ ಪ್ಯಾಚ್ ಕೊಟ್ಟು ಅವ ಎಂತ ಮಾಡಿದ ಒಳಗಿದು ಮುಟ್ಟಕ್ಕೆ ಒಲ್ಲೆ ಒಳಗಿದು ಮುಟ್ರೆ ಕೆಲಸ ಅವ್ರಿಗೆ ಜಾಸ್ತಿ ಬೀಳುತ್ತಂದ ಹೇಳಿ ಯಾರಿಗಿಂದ ಉಗುರು ಪ್ಯಾಚ್ ಮಾಡ್ದೆ ದೋಣಿ. ಇಲ್ಲಿ ಕೂಕಮ್ ಸೀಟ್ ಇತ್ತು. ಇದು ಕೂಕಮ್ ಸೀಟ್ ಇದ್ದ ಮತ್ತು ಇದ್ರ ಒಳಗೆ ಒಂದು ಡೂಮ್ ಕಣಗಿ ಅದಕ್ಕೆ ಇದಾದ. ಇದು ಮಿನಿಮಮ್ ಅಂದ್ರೆ 30-40 ಸಾವಿರ ಮೇಲೆ ಹತ್ತಿ ಬೇಡಿತ್ತು ನಮಗೆ ದೋಣಿ ಸಾವಸೆ ಬೇಡಿ. ಇದ್ರ ಬಪ್ಪುದೇ ಅಂತ ಲಾಭ ಬರ್ತಿಲ್ಲ. ಇದು ಹಿಂಗೆ ಬರ್ತಿದೆ ಇದೇ ಇದು ಹೇಳ್ರಿ ಯಾವುದೋ ಒಂದು ಬೈ ನೀರು ಬತ್ತಿದೆ ಅಲ್ಲಿ. ಇವತ್ತು ಮೀನು ಆಯ್ತಲ್ಲ, ನಾಳೆಗೆಲ್ಲ ದೋಣಿ ಮತ್ತೆ ಇಲ್ಲೇ ಕಾಣ್ತದೆ. ಇಲ್ಲ ನಮ್ದು ಮೇಲಾಗ್ತೇನೆ ಹೇಳ್ದಂಗೆ ಈತವೆ ಅಂತ ರಾಮ ಅದು ಹಿಂಗೆ ಇದ್ರಿ ಇದೆಲ್ಲ ಹಿಡ್ಕೊ ಬಂತಿ. ಇದೊಂದು ಚೆನ್ನಾಗಿತ್ತು. ನೀವೆಲ್ಲ ದೋಣಿ ತಗೊಂಬತ್ತೀಗ ಒಂದು ಚೂರು ಅಡಿಗೆದಿದ್ದೆಲ್ಲ ಕಾಣ್ಕೊಳ್ಳಿ. ನಾವು ಖಂಡಿತ ಅಡಿಗೆ ಅದೇನೆ ಎಂತ ಮ್ಯಾಟ್ ಲೇಯರ್ ಕಡೆಗಿತ್ತಲ್ಲ ಅದು ಎಂತ ಐಲನ್ ಹೇಳ್ಕೊಂಡು. ಬಟ್ ಅಪ್ಪ ಅದನ್ನು ಹೇಳ್ತಿದ್ದೀರಿ ಇದೆಲ್ಲೋ ಕೊಲ್ ಮೇಲೆ ಬಿದ್ದಿತ್ತು ಮರ ಅಂತಿದ್ದೀವಿ ನಾವು. ಹಂಗೆ ಅಂತ ಇಲ್ಲ ಎಂಥದ್ದು ಆಯ್ಲಿಲ್ಲ ಅಂತಿದ್ದೀವಿ. ಇವತ್ತಿಂದ ಕೆಲಸ ಸ್ಟಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಡೇ ನೆಕ್ಸ್ಟ್ ಅಲ್ಲ 3ನೇ ದಿನ 6 ಕೂಡ ಈಗ ಅದು ಬಂತು. ಎಷ್ಟು ದಿನದಾಗ ಆಗ್ತಿದ್ದ कोण गाडी ना एवढं आंगी अंक गाडी आहे का बरं? तीन गाडी घेऊन ना मारे एक गाडी काढते इथले सावकार आम्ही दांडी गट मुक्त आहेत ಈಗ दांडी स्ट्रॉंग ಅದು स्ट्रॉंग
ಇದೇ ಕಾಣ್ಲಕ್ಕ ದಂಡಿದ ಕೆಲಸ ಆಯ್ತು. ಈ ಥರ ಆಯ್ತು. ಇನ್ನೀಗ ನಾಳೆಗೆ ಇದ್ರ ಕೆಲಸ ಐತಿ. ನೋಡಿ ದುಬ್ಬ ಇಲ್ಲೇ ಇದಾದ ಅದೀಗ ಹಿಂಗೆ ಕಿತ್ತೋಯ್ತು. ಥ್ಯಾಂಕ್ಸ್. ಮತ್ತೆ ನೀವು ಮತ್ತೆಂದು ಕೊಡು ಎಂದು ಕೊಡ್ಕೀಗ ಅಡ್ಡಕ್ಕೆ ಕೆಲ್ಸದಲ್ಲಿ ಆಯ್ತು. ಮತ್ತೆ ಅಷ್ಟು ಇದು ಒಂದು ಫೈಬರ್ ಮಾಡ್ರೆ ಆಯ್ತು ಅಲ್ರಿ. ದೊಡ್ಡ ವಾಟಿ ಬಿದ್ದದೆ ಆ ಸೈಡ್ ಹಿಂದೆ. ಅದು ವಾಟಿ ಅಂದ್ರೆ ನಿಮ್ದು ನಾವಲ್ಲ ಅವ್ರು ಅದು ಹೇಳ್ಕೈತಲ್ಲ, ನಾವು ಎಂತ ಮಾಡ್ಕ ಕೊಡೋರ ಒಂದ್ ಎಂತಾರ ಹೇಳಿರೆ ನಾವು ಎಂತ ಮಾಡಿ ಚೂರು ಚೂರು ಮಾಡಿ ಜಾಗದ ಒಟ್ಟಿ ಅಲ್ಲೇ ಕಗಳೆ ಪುಟ್ಲ ಕಡೆ ಇಲ್ಲಿ मैट एक 3-4 मैट पोटला कट ಅಂತೂ ಇಂತೂ ಅಕ್ಕನ ಹಂಗೆ ದೊಗ್ಜಣ ಪೂರ್ತಿ ಹತ್ತನ ದೇವತದೆ ಹಾಡು ತಾಂಗ್ತಾನೆ ಹಾಕಂತ ನೀವು जिरते हम यहाँ करेंगे चिक अये कौन नार दे यहाँ सारे रब तांग यहाँ जाऊँ रह जाऊँ कने हाँ हाँ गुरबड़ी है नहीं नहीं वो जाएगा आप फोन हट मरने के नहीं जिरते आप पट्टे जाते मैं कुछ नहीं करता नहीं करता क्यों गया ना क्या अरे तेरी शर्ट टुकड़े तोड़ सर्च करे ಆಯ್ತು ಇದು ಒಂದು ಮಾಡ್ರೆ ಕೆಲಸ ಮುಗಿತು. ಈಗ ಅದೇ ಇಂಜಿನ್ ಎಲ್ಲ ರಿಪೇರಿ ಕೊಟ್ಟು ಬರ್ತಾರೆ. ರಿಪೇರಿ ಅಂದರೆ ಸರ್ವಿಸಿಗೆ ಕೊಟ್ಟು ಬರ್ತಾರೆ. ಅದ್ರಗೋಸ್ಕರ ಮೇಲೆ 8 HP ಇಂಜಿನ್ ಇತ್ತು. ಅದು 2 ತಕೋ ಇಕ್ಕನೆ ಇಟ್ಕೊಂಡ್ದು. ಅದು ಮತ್ತು ಇದು 2 6 ಇಷ್ಟ ಅದು 2 ಆತಿಲೊಂದು ಕಡಿದು ಒಂದು ಕಾಂಬ ಈಗ ಫಸ್ಟ್ ಅಂತ ಇತ್ತು. ಇದೀಗ ಸರ್ವಿಸ್ ತಕೋ ಈಗ ಆ ಇಂಜಿನ್ ತಗೊಂಡು ನಮ್ಮ ಸಾಧಾರಣ ಫಿಟ್ ಆಗಿದ್ರು ಅವರೊಳ್ಳೆ ಫಿಟ್ ಮಾಡ್ತಾರೆ. ಅಲ್ಲಿಗೆ ಸರ್ವಿಸ್ ತಗೋಬೇಕು. ಹಾಗೆ ಇದು ದೋಣಿದಲ್ಲ ಉಳದ ಸಾಮಾನು ಅಂದರೆ ಕಟ್ಟಿಗೆ ಎಲ್ಲ ಉಳಿದು ಬರ್ಲ ಇಷ್ಟ ಉಳ್ಕೊಂಡು ಇವ್ರು ಯಾರಂತ ಗೊತ್ತಲ್ಲ ನಿಮಗೆ? ನಾಗ ನೀವು CNG ಇದು ಎಸ್ ನಾಲ್ಕಾಯ್ಕೋ ಎಂತ ಮರ ಈಗ ಇದೇ ಹೀಗೆ ರೋಡ್ ಸಮ್ ಮಾಡ್ತಾವೆ ನಮ್ಮ ಈಗ ಬಂದ್ರೆ
500 ತಗ ಬನ್ನಿ ಈಗ ರೌಡಿದಮ್ಮ ಅಂತ 500 ರೂಪಾಯಿ ಅಂತ ಮಾರ ಇಲ್ಲಿಂದ ಇಲ್ಲಿಗೆ ಸೌದಿ ಹಂಗೆ ನಮ್ದು ಸೌದಿ ಬಾಡಿಗೆ ಅಷ್ಟೇ ಅಯ್ಯ ಅಂತ ಅಣ್ಣ 300 ರೂಪಾಯಿ ತಗಂತ್ರಿ ಮಾರ ಇಲ್ಲಿ ಏನು ಸೌದಿ ಇದೆ ನಮ್ಮ ದೂರದಿಂದ ಮಾತಲ್ಲಿ ರಿಕ್ಷಿ ಇಲ್ಲ ಕಡೆ ಎಂತ ಮಾಡುವ ಮತ್ತೆ ಅಷ್ಟ ಮಾತದ ಯಾವ್ದ ಬಿಡೆ ಕೆಲಸ ಮಾಡಿ ಕೊಡ್ತಾರೆ ನಾವು ಅಷ್ಟ ಮಾತದ ಹೌದು ಇವನಿಗೆ ನೀವು ಕಡಿದ್ರಿ ಅಂತ ಗೊತ್ತಾ ಇಂಥದ್ದೆಲ್ಲ ಕೆಲಸ ಎಲ್ಲ ಮಾಡಿ ಕೊಡ್ತಾವ ಆಮೇಲೆ ನೀವು ಹೇಳಕ್ಕ ನೀವು ವಿಡಿಯೋ ಮಾಡ್ತಾ ಕೂತ್ಕೋ ಅಂತ ಇಲ್ಲ ನಂಗಲ್ಲಿ ಇಂಜಿನ್ ತಪ್ಪು ಹೋಗ್ತಿತ್ತು ಏದ ಹೇಳದ್ದು ಮಾರ ನಮ್ಗೆ ಇದೇ ಪುರ್ಸದಿಲ್ಲ ಆಗ ಇಲ್ಲಿ ಕಾಣಿಗ ಈ ದುಡ್ಡು ಮಾಡೋದಾದ್ರೆ ಚಿಲ್ರಿ ಹೊಡಿದ ಕೊಮ್ಮಿ ತಗೊಂಡಾಗ ಬಿಡ್ದು ಕೊಮ್ಮಿ ಬರ್ತಾವ ಅಲ್ಲಿ ಕೊಮ್ಮಿ ತಗೊಂಡಿದ್ದು ಇವಳಿಗೆ 100 ರೂಪಾಯಿ ಸೌದಿ ಇಲ್ಲ ಎಂತ ಮಾಡಿ ಅಲ್ಲಿಂದ ಪಾಪ ಬೈಂದ ನಮಗೋಸ್ಕರ ಅಂತೂ ನಮ್ದು ಫೈನಲಿ ರೆಡಿ ಆಯ್ತು ಕಾಣ್ಲಕ್ಕೆ ಈ ಥರ ಐತೆ ಫುಲ್ ರೆಡಿ ಆಯ್ತು ಇನ್ನೀಗ ಬಾರ್ಡ್ದು ಹಾಕೋದು ಒಂದಿತ್ತು ಬಾರ್ಡ್ದಾಗ ಕೂಡ ಅಂತ ಕಿರ್ತಿಗೆಲ್ಲ ಇತ್ತು ಅದರ ಕೂಡ ನಾಳೆ ಪುಟ್ನಿ ಕೊಡು ಒಂದಿತ್ತು ಈಗ ಈ 3 ಜನ ಈಗ ಮೇಲೆ ಹಾಕಿ ಈಗ ಬಾರ್ಡ್ ಹಾಕಿ ಲೋಂಬೆ ಲೋಂಬೆ ನೋಡಿ ಲೋಂಬೆ ಅಡಿಗೋಡು ಇದ್ಬಿಡು ಪಡ್ತೆ ಈಗ ಅಲ್ಲಿ ಇಂಜಿನ್ ಎಲ್ಲ ರಿಪೇರಿ ಮಾಡಿ ಬಂದಿತ್ತು ನಾವು ನಿನ್ನೆ ಮತ್ತೆ ವಿಡಿಯೋ ಯಾರು ಮಾಡ್ತಾವ ಆಯ್ತಾ ಕಾಡ್ಲಕ್ಕೆ ತಗೊಬಂದಿದ್ದು ರಿಪೇರಿ ಮಾಡಿ ಹಂಗೆ ಇದು ಎಣ್ಣಿಕೆ ಇದು ತಗೋಯ್ಕ ಹಂಗೆ ಇದೀಗ ಪುಟ್ನಿಕ್ಕೆ ರೇಟ್ ಅಂದ್ರೆ ರೇಟ್ ಇದ್ರೆ ಯಾಕಿಲ್ಲ ಚಾರ್ಜ್ ಅದಲ್ಲ 4305 ರೂಪಾಯಿ ಆಯ್ತು ಬರೀ ಶರ್ಟ್ ಇದಕ್ಕೆ ಆಟ ಒಂದು ತೊಂಡಿ ಎಲ್ಲ ಆಯ್ತು ಈ ನಮ್ನೆಲ್ಲ ಹಬ್ಬದ ಟೈಮಿಗೆ ಮಾಂಸ ಸಾಮಾನು ತಿಂದ ವಾಪಸ್ ಹೊಟ್ಟೆ ನೋಡ್ರಿ ಬೆಳಗ್ಗೆ ಕಣ್ಣು ಹೊಡೆದ ಹಂಗೆ ಒಂದು 8 ಗಂಟೆ ಹಚ್ಚಿ ಕೆಲಸ ಇತ್ತ ಅದಕ್ಕೋಸ್ಕರ ಹೋಗ್ಬೇಕು ಕಾಣಿ ಇವತ್ತಿದ್ದು ಫುಲ್ ಎಲ್ಲ ಒಟ್ಟು ಅನ್ಕೊಂಡು ಇಷ್ಟು ನೀನು ವೀಡಿಯೋ ಹಾಕ್ಲಿಲ್ಲ ಆಯ್ತಾ ಅದಕ್ಕೋಸ್ಕರ ಇವತ್ತಾಗ್ತೆ ವೀಡಿಯೋ ಕಾಣಿ ಇಷ್ಟ ಕೆಲವರಿಗೆ ಇಷ್ಟ ಇಲ್ಲ ಕೆಲವರಿಗೆ ಇಷ್ಟ ಹಾಕೋದಿಲ್ಲ ಇದು ಏನಂತ ಇದಂತ ಹೇಳ್ತಾರೆ ಯಾರು ಹಾಕೋದು ಮೀನಿಡೋರ್ ಲೈಫ್ ಈ ಥರ ಇರುತ್ತೆ ಇದೀಗ ಭಾರಿ ಭಂಗ ಅನ್ನಂಗೈತಿ ಸೋಯ್ಯ ವರ್ಷಿ ಇಷ್ಟ ಆಗ್ತೈತಿ ಅಂದರೆ ಸಮ ಹಿಮವಿ ಇದೆ ಬೆಳಗ್ಗೆ ಅದು ಸಮ ಕೋಲ್ಡ್ ಸಮ ಇತ್ತು ಅವರಿಬ್ಬರು ಇಂಜಿನ್ ಮತ್ತೆ ತಪ್ಪ ಇರುತ್ತೆ ಮತ್ತೊಂದು 2-3 ಬಾಟಿ ತಗೊಬರ್ತೀವಿ ಇದು ಓಡಿಸಿ ಹೊಡಿತೀವಿ ಆರು ಲಾಭ ಅಂತೇಳಿ ಉಪ್ಪು ನೀರದು ಇದು ಇತ್ತು ಈಗ ಚಪ್ ನೀರು ತೊಳೆದ ಪುಟ್ನಿ ಹೊಡಿತಿದ್ವಿ ಇಲ್ಲಾಂದ್ರೆ ಆಮೇಲೆ ರಾತ್ರಿ ಅಂತಂದ್ರೆ ಈಗಾರು ಸ್ವಲ್ಪ ಬರ್ತಾ ಇತ್ತು ಆಮೇಲೆ ಬರ್ತಾ ಆಮೇಲೆ ಅಂದ್ರೆ ಸಮ ಕ್ವಾರಿ ಇಡ್ತವ ಬೀಳತ್ತೆ ಇಲ್ಲಾಂದ್ರೆ ಬಿಸಿಲಿಗೆ ಬಂದು ಹೊಡಿತೀವಿ ಬರೀ ಒಟ್ಟೆಲ್ಲ ಬಂಗದ್ದೇ ಕೆಲಸ ಎಂತ ಹೊಡ್ಕೋರು ಒಂದಷ್ಟು ಟ್ರೈ ಮಾಡಿದಂಗೆ ಅಲ್ಲಿದಂಗೆ ಹೊಡಿತು ಅದು 1 ಲೀಟ್ರಿಗೆ ಅಲ್ಲಿದಂಗೆ ಆಯ್ತು 2 ಲೀಟ್ರಿಗೆ ಮುಗಿತಿತ್ತೆ
3 ಲೀಟ್ರ್ ತಗೊಂಡು ಕಾಣ್ತೀನಿ ದಪ್ಪ ಮಾಡಿ ಹೊಡೆದ್ರು ಒಳ್ಳೆ ಒರ್ಸಿ ಅದು ಕೀಳುಗೋಯ್ ಒಂದು ಗಾಯ ಆಯ್ತು ಈಗ ಡ್ರೈ ಆಗ್ಬೋದಂಗೆ ಕಾಯ್ಕ ಅರೆ ಅಂತ ಹೇಳಿ ಮೇಲ್ ಕೆಳಗಿತ್ತಲ್ಲ ಏರ್ ತಗ್ಗಾತ್ ಫುಲ್ ಅದು ಹೊಡೆದೆ ಅಲ್ಲ ಹೀಗೆ ಹಾವಿನ ಕಡೆಗೆ ಇರುತ್ತೆ ಕಾಣಿಬೇಕಾದ ಮೇಲೆ 2 ಲೀಟ್ರಿಗೆ ಫುಲ್ ಐತೆ ಅದು ಇನ್ನಿದ್ರೆ 1 ಲೀಟ್ರ್ ಹುಡುಗಿ ಇದು ವಾಪಸ್ ರಿಟರ್ನ್ ಕೊಡ್ಕೋದು ಆ ಒಂದು ಹಣ್ಣಿಗೆ ಎಷ್ಟು ಹೇಳಿ 1300 ಎಷ್ಟು ಇತ್ತು ಇದಕ್ಕೆ ಇದರ ರೇಟ್ ಬರಲಿ ಬರೀ 1 ಲೀಟ್ರಿ 1 ಲೀಟ್ರಿಗೆ ಎಷ್ಟು ಅಂಬ್ರೆ ಅಮೌಂಟ್ ಬರಲಿ 1300 ಎಷ್ಟು 1500 ಎಷ್ಟು ಅಂತೀವಿ ನೀರಲ್ಲಿ ತಗೊಬಂತು ಇನ್ನೂ ನೀರು ಬಪ್ಪಗಿತ್ತಿ ದುಡ್ಡು ಈಗ ನೆಗ್ದಿರ್ತದೆ ಈ ದೇವ್ರು ಕೆಳಗೆ ರಾಗಲೇ ಅಲ್ಲಿಗೆ ಇಲ್ಲೆಲ್ಲ ಹೊಚ್ಚಿ ಒಂಚೂರು ಹೇಳಿ ಅದು ಪುಟ್ನಿ ಕೊಡೋದು ನಿನ್ನೆನೇ ಹೊಡಿಕೆ ಇತ್ತು ನಾವು ನಿನ್ನೆ ಹೊಡೆದು ಇವತ್ತು ಸ್ಟ್ರಾಂಗ್ ನಿಲ್ತಿತ್ತು ಅದು ಹಾಕಿ ಒಂದು 2 ಗಂಟೆ ಎಲ್ಲ ನಿಂತಿತ್ತು ಆರು ಹೋಯ್ತು ನೀರು ಬಿದ್ರು ಮತ್ತು ಒಂದು ಸ್ವಲ್ಪ ನೀರಿನ ಅಂಶ ಇದೆ ನಿನ್ನೆನೇ ಹೇಳಿದ್ದೇನೆ ಅಪ್ಪನ ಹತ್ರ ಹೊಡು ಅನ್ಕ ಎಲ್ಲ ಎಡವಟ್ಟಿಲ್ಲ ಸಾಲಿ ಶ್ರೀ ಮಾರಿಯಮ್ಮ बट दाखवा कसं होता ಎಲ್ಲಿ ಹೋತೆ ಇಷ್ಟು ಹಣ್ಣು ನೋಡಿ ತಿರ್ಸಕೋಲಿ ನನಗೆ ಒಂದು ಸೈಡ್ ಪುಟ್ನಿಗೆ ಇಲ್ಲಾಗ ಮತ್ತೆ ಬಂದು ಮಾಡ್ಕೊಂಡು ಸುಮಾರಿಗೆ ಎಷ್ಟು 400 ಎಷ್ಟು ಕೊಟ್ಟರು ಅಂದಲ್ಲ ಒಂದು ಡಬ್ಬ ಉಳ್ದೈತಿ ಮತ್ತು ಉಳ್ದ
2,500-3,000 ಹತ್ರ ಹೋಗಿ 2,800 ಹತ್ರ ಹೋಗಿ ಬಾಪು ಸ್ಪೀಡಿಗೆ 1 ಗಂಟೆ ಇಟ್ಟಿತ್ತು ನಾವು ಅದು ಪುಟ್ನಿಗೆ ಎಲ್ಲ ಕಿತ್ತೀವಿ ಅಂತ ಬಂದ್ ಮಾಡ್ತೀಕಂತಪ್ಪ ಇವು ಎಲ್ಲ ವೇಸ್ಟ್ ತೆಕ್ಕದಾಗಲೇ ತಕ್ಕಾಳಿ ಮತ್ತೆ ಹೊತ್ತು ಸ್ಪೀಡಾಗೆಲ್ಲ ಬಂದ್ರೆ ಮತ್ತೆ ಅಂತ ಎಲ್ಲ ಹೊಡಿಯತ್ತು ಬಂದ ಸ್ಪೀಡಿಗೆಲ್ಲ ಹೋಯ್ ಅದಾಗ ಎಂದ ಅಲ್ಲಿ ಕಟ್ಟಕ ಹಿಡಿಯತ್ತೆ ಬೇಕು ಕೆಲಸ ಮಾಡತ್ತೆ ಅಲ್ಲಿ ಹೊಯ್ಕಲ್ ಎಲ್ಲ ಹೋಗ್ತಿದ್ರು ನಮ್ಗೂ ಲೋಸ್ ಅಂದ್ರೆ ಏನು ಮರ್ಯ ನಾವು ಮಾಡು ಎಡವಟ್ಟಿಗೂ ನಮಗೆ ನಸೀಬ್ ಕೆಟ್ಟಿತ್ತು ಯಾರಿಗೆ ಗೊತ್ತಿತ್ತು ನಾನು ಮಾತ್ರ ಹೇಳಿದೆ ಅಷ್ಟೇ ಈ ಬೆಳಗ್ಗೆ ನನ್ನ ಒಬ್ರು ಮರ್ಕೊಂತಿದ್ರು ಫ್ರೆಂಡ್ ಇದ್ನ ಅವ ಹೇಳಿದ ಕಿಟ್ಟ ಕಣ್ಕೋ ಬೆಳಗ್ಗೆ ಅದ ಒಂಚೂರು ಬಿಸಿಲು ಬಂದು ಕೂಡ ಹೊಡ್ಕೋ ಇಲ್ಲಾಂದ್ರೆ ಹಾಪ್ಗಿತ್ತು ಅಂತ ಹೇಳಿದವ ನಾನು ಅದೇ ಆಪ್ನತ್ರ ಹೇಳಿದೆ ಅದು ನಿಂಗೆ ಹಿಮ ಬಿದ್ದಿರುತ್ತೆ ನೀ ಓಡಿಸ್ರು ಹಾಪಕ್ಕೆ ಅಷ್ಟಿತ್ತ ಇಲ್ಲ ಪಟ್ಟ ಹಾಪು ಮತ್ತು ಅಲ್ಲಿ ನೀರಿಲ್ಲ ಮತ್ತು ಟೈಮ್ ಇಲ್ಲ ಅಂದ್ಕೊಂಡ್ರೆ ಹೊಡೀತು 7:30 ಹೋಗಿ ಇನ್ನೀಗ ಮತ್ತೆ ಒಂದು ಸೈಡಿದ್ದು ಮಾತ್ರ ಹೋಯ್ತು ಒಂದು ಸೈಡಿದೆ ಅಂತ ಆಯ್ತು ಗೊತ್ತಿಲ್ಲ ಇನ್ನೀಗ ಅದೀಗ ಬೀಚಿ ಎಳ್ದಲ್ಲಿ ಗಣವು ಒಂದು ಮಾಡೋಕ್ಕಿತ್ತ ಹೋಮ್ ಒಂದು ಮಾಡೋಕ್ಕಿತ್ತ ಅದ ಮಾಡಿ ಮಳೆ ತುಂಬಿ ಹಾಪಕ್ಕಿತ್ತ ಅದಾರ ಕೂಡ ಮತ್ತೆ ಪುನಃ ಪುಟ್ನಿಗೆ ಹೊಡಿಕೀಗ ಅಡ್ಡ ಹಾಕಿ ಬಿಸಿಲಿ ಫುಲ್ ಗಾರ ಆಗಿ ಹೊಡಿಕೆ ಅದೀಗ ನೆಕ್ಸ್ಟ್ ವಿಡಿಯೋದಾಗ ಮಾಡ್ತೀವಿ ಇದಿಷ್ಟ ಈ ವಿಡಿಯೋದಾಗೆ ಮತ್ತು ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೈಯೋದನ್ನು ನೆನ್ಪಿಟ್ಕೊಂಡು ಎಂಥ ಕರ್ಮ ಅವನ ನಿಮ್ದು ಅಂದ್ಕೊಂಡು ಗ್ಯಾರಂಟಿ ಬೈತಾರೆ ಕಾಣಿಬೇಕು